ಉದ್ಯೋಗ, ಶಿಕ್ಷಣ ಹೀಗೆ ಅನಿವಾರ್ಯ ಕಾರಣಗಳಿಂದ ಒಂದು ಊರು ಬಿಟ್ಟು ಇನ್ನೊಂದು ಊರಿನಲ್ಲಿ ಹೋಗಿ ನೆಲೆಯಾದ ಸ್ವಂತ ಮನೆ ಹೊಂದಿದವರಿಗಿಂತ ಹೆಚ್ಚಿನ ಮಂದಿ ಇಂದು ಬಾಡಿಗೆ ಮನೆಗಳಲ್ಲಿ ವಾಸವಾಗಿದ್ದಾರೆ. ಆದರೆ ಅದು ವಾಸ್ತು ಕುರಿತು ಅಷ್ಟಾಗಿ ಯಾರೂ ತಲೆಕೆಡಿಸಿಕೊಳ್ತಾ ಇಲ್ಲ. ಹೀಗಾಗಿ ಕೆಲವರು ಬಾಡಿಗೆ ಮನೆಯಲ್ಲಿ ವಾಸಿಸುವಾಗ ತಿಳಿದೋ ತಿಳಿದೆಯೋ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ. ಇದು ಅವರ ಮನೆಯಲ್ಲಿ ವಾಸ್ತು ದೋಷ ಉಂಟು ಮಾಡಲು ಪ್ರಾರಂಭಿಸುತ್ತದೆ. ಇದರಿಂದ ಸ್ವಂತ ಮನೆಯನ್ನ ನಿರ್ಮಿಸುವ ಕನಸು ಕೂಡ ನನಸಾಗುವುದರ ಮೇಲೆ ಪರಿಣಾಮ ಬೀಳುತ್ತೆ. ಹಾಗಾದರೆ ಏನು ಪರಿಹಾರ? ವಾಸ್ತುಶಾಸ್ತ್ರ ಪ್ರಕಾರ ಏನು ಹೇಳುತ್ತೆ? ಬಾಡಿಗೆ ಮನೆಗಳಲ್ಲಿ ಹಾಕಿರುವ ಮರದ ಬಾಗಿಲು, ಕಿಟಕಿಗಳು ಹಾನಿಗೊಳಗಾಗಿದ್ರೆ ಅಥವಾ ಗೆದ್ದಲುಗಳಿಂದ ಮುತ್ತಿಕೊಂಡಿದ್ರೆ ಅದರಿಂದ ನಕಾರಾತ್ಮಕ ಶಕ್ತಿಯನ್ನು ಮನೆಗೆ ಪ್ರವೇಶಿಸುತ್ತದೆ. ಆದ್ದರಿಂದ ಬಾಡಿಗೆ ಮನೆಗಳಲ್ಲಿ ಸ್ಟೀಲ್ ಬಾಗಿಲುಗಳನ್ನು ಸ್ಥಾಪಿಸುವುದು ಶುಭ. ಮುಸ್ಸಂಜೆಯಲ್ಲಿ ಕರ್ಪೂರ ಅಥವಾ ಧೂಪವನ್ನ ಸುಟ್ಟು ಅದರ ಹೊಗೆಯನ್ನ ಮನೆಯ ಪ್ರತಿಯೊಂದು ಭಾಗದಲ್ಲೂ ಹರಡುವುದು ಒಳ್ಳೆಯದು. ಇನ್ನು ಬಾಡಿಗೆ ಮನೆಯಲ್ಲಿ ಸೋರುವ ನಲ್ಲಿಯನ್ನು ತಕ್ಷಣ ದುರಸ್ತಿ ಮಾಡಬೇಕು, ಇಲ್ವಾದ್ರೆ ಅದು ಆರ್ಥಿಕ ನಷ್ಟಕ್ಕೆ ಕಾರಣವಾಗುತ್ತೆ. ಬಾಡಿಗೆ ಮನೆಯ ಮುಖ್ಯ ದ್ವಾರವನ್ನ ಖಾಲಿ ಬಿಡಬೇಡಿ. ಅಲ್ಲಿ ಯಾವುದಾದರೂ ಒಂದು ಶುಭ ಚಿಹ್ನೆಯನ್ನ ಮಾಡಬೇಕು. ಅಂದ್ರೆ ದ್ವಾರದ ಮುಂದೆ ರಂಗೋಲಿ, ದ್ವಾರಕ್ಕೆ ನಿತ್ಯ ಹೂವಿಟ್ಟು ಪೂಜೆ ಮಾಡುವುದರಿಂದ ಮನೆಯಲ್ಲಿ ವಾಸ ಮಾಡುವವರ ಆರೋಗ್ಯ ಕ್ಷೇಮವಾಗಿರುವುದು, ಮನೆ ಮಂದಿಯ ಆರ್ಥಿಕ ಸಮೃದ್ಧಿ ಉಂಟಾಗುವುದು. ಇದೇ ರೀತಿಯ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್.